ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇವತ್ತು ಹೋಟೆಲ್ ರೀತಿಯ ಸೆಟ್ ದೋಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನಿನ್ನೆ ನಾನು ಗೊಜ್ಜು ಮಾಡಿದ್ದೆ, ಸೆಟ್ ದೋಸೆ ಮಾಡಿದ್ದೆ, ಆ ಗೊಜ್ಜು ವಿಧಾನವನ್ನು ಹಾಕಿದ್ದೆ. ಇವತ್ತು ಸೆಟ್ ದೋಸೆ ವಿಧಾನ ತೋರಿಸ್ತೀನಿ. ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳೋಣ, ತಿನ್ನೋಣ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, 4 ಗ್ಲಾಸು ನಾನು ತೋರಿಸ್ತಾ ಇರೋ 4 ಗ್ಲಾಸ್ನ ಅಳತೆಯಲ್ಲಿ ಸೊಸೈಟಿಗೆ ತೊಗೊಂಡಿದ್ದೆ. 1/4 ಗ್ಲಾಸು ಉದ್ದಿನಕಾಳು, ಉದ್ದಿನಬೇಳೆ ಇದ್ರೆ ನಡೆಯುತ್ತೆ, 2 ಸ್ಪೂನು ಮೆಂತ್ಯ, 1 ಸ್ಪೂನು ಗಟ್ಟಿ, 1 ಗ್ಲಾಸು ಗಟ್ಟಿ ಅವಲಕ್ಕಿ. ಇದಿಷ್ಟನ್ನು ತಗೊಂಡು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳೆದಿದ್ದೆ. ಇದೇ ನೀರಿನಿಂದ ನಾವು ತೊಳೆದು ನೆನೆ ಹಾಕಿರ್ತಕ್ಕಂಥ ನೀರಿಂದನೇ ರುಬ್ಕೋಬೇಕು. ಆವಾಗ ಎಂಥ ಚಳಿ ಇದ್ದರೂ ಹಿಟ್ಟು ಅಂದರೆ ಸಂಪಣ ಹುದುಗಿ ಬರುತ್ತೆ. ನೋಡಿ ಎಷ್ಟು ಬೆಳ್ಳಗಿದೆ ಅಂತ. ಒಂದು ಸ್ವಲ್ಪನೂ ಕೊಳೆ ಇಲ್ಲದೆ ಇದ್ದಂಗೆ ತೊಳೆದಿದ್ದೀನಿ. ಈ ರೀತಿ ತೊಳ್ಕೊಳ್ಳಿ. ಇದೇ ನೀರಿನಲ್ಲೇ ನೀವು ನುಣ್ಣಗೆ ರುಬ್ಕೊಂಬರಬೇಕು. ಈಗ ರುಬ್ಕೊಂಬರ್ತೀನಿ ನಾನು ಸಹ. ಸ್ನೇಹಿತರೆ ನೋಡಿ, ನುಣ್ಣಗೆ ರುಬ್ಕೊಂಬಂದು ಉಪ್ಪು ಹಾಕಿ ನನ್ನ ಅಂಗೈಯಲ್ಲೇ ಚೆನ್ನಾಗಿ ತಿರುವಿದ್ದೀನಿ. ಇದೇ ನೀರಲ್ಲೇ ನಾನು ರುಬ್ಕೊಂಡಿರೋದು. ಇದೇ ನೀರನ್ನ ಜಾರಿಗೂ ಹಾಕಿ ಸಹ ಸ್ವಲ್ಪ ತೊಳೆದು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾಳೆ ಬೆಳಗ್ಗೆ ಸಿಗ್ತೀನಿ. ನೀವು ಸ್ಪೂನಲ್ಲೆಲ್ಲ ತಿರುವಬೇಡಿ, ಅಂಗೈಯಲ್ಲೇ ತಿರುವಿ. ಶುಭೋದಯ ಸ್ನೇಹಿತರೆ. ನಿನ್ನೆ ತಿರುವಿಟ್ಟಿದ್ದ ಉಪ್ಪಾಕಿ ಮುಚ್ಚಿಟ್ಟಿದ್ದಂಥ ನೋಡಿ ಸಂಪಣ ಹೆಚ್ಚಿಗೆ ಆಗಿತ್ತು. ಬೇರೆ ಪಾತ್ರೆಗೂ ಹಾಕ್ಕೊಂಡಿದ್ದೀನಿ. ಉಬ್ಬು ಬಂದ್ಬಿಟ್ಟಿತ್ತು. ನೋಡಿದ್ರಲ್ಲ, ಈ ರೀತಿ ನಾನು ತೋರಿಸಿರೋ ರೀತಿಯಲ್ಲೇ ಮಾಡಿಕೊಂಡ್ರೆ ಎಂಥ ಚಳಿಯಲ್ಲೂ ಉಬ್ಬಿ ಬಂದ್ಬಿಡುತ್ತೆ. ಈಗ ರುಚಿಕರವಾದ ದೋಸೆಯನ್ನು, ಸೆಟ್ ದೋಸೆಯನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ, ನನ್ನ ಹಳೆ ದೋಸೆ ಹಂಚನ್ನು ಇಟ್ಕೊಂಡಿದ್ದೆ. ನೋಡಿ, ದೋಸೆ ಅದು ಹೆಂಚ್ಕಾದ್ಮೇಲೆ ನೀರು ಹಾಕಿ ನೋಡಿ ದೋಸೆ ಸಂಪಣ ಹಾಕಿದ್ದೀನಿ. ತೂತ್ ಹಾಗೆ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ಈ ಸೆಟ್ ದೋಸೆ. ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ರುಚಿಕರವಾದ ಸೆಟ್ ದೋಸೆಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ನಾನು ಬದನೆಕಾಯಿ ಗೊಜ್ಜಿಗೆ ಮಾಡಿಕೊಂಡಿದ್ದೆ. ನೀವು ಗೊಜ್ಜನ್ನು ಮಾಡಿಕೊಂಡು ಒಮ್ಮೆ ತಿನ್ನಿ. ನೆನ್ನೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ನೋಡಿ, ಸೆಟ್ ದೋಸೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಹಿಟ್ಟನ್ನು ಹದ ಮಾಡ್ಕೊಳ್ಳೋ ವಿಧಾನವನ್ನು ತೋರಿಸಿದ್ದೀನಿ. ರುಬ್ಬೋ ವಿಧಾನವನ್ನು ತೋರಿಸಿದ್ದೀನಿ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಿ. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಅಂದರೆ ನಾನಿನ್ನು ಶನಿವಾರ ಸಿಗ್ತೀನಿ. ನಾನು ದಿನ ಬಿಟ್ಟು ದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್, ಬೆಂಬಲ ಸದಾ ನನಗೆ ಸಿಗ್ತಾ ಇರಲಿ.